ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರು ಮತ್ತು ದೇವತೆಗಳನ್ನು ವಿವಿಧ ರೀತಿಯಲ್ಲಿ ಪೂಜಿಸುವ ವಿಧಾನವಿದೆ, ಆದರೆ ಬ್ರಹ್ಮದೇವರನ್ನು ಮಾತ್ರ ಪೂಜಿಸುವುದಿಲ್ಲ. ಇದು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಎಲ್ಲಾ ದೇವತೆಗಳ ಅನೇಕ ದೇವಾಲಯಗಳು ಕಂಡುಬರುತ್ತವೆ. ಆದರೆ ಜಗತ್ತಿನಲ್ಲಿ ರಾಜಸ್ಥಾನದ ಪುಷ್ಕರ್ ಜಿಲ್ಲೆಯನ್ನು ಹೊರತುಪಡಿಸಿ ಇನ್ನೆಲ್ಲೂ ಬ್ರಹ್ಮನ ದೇವಾಲಯ ನೋಡಲು ಸಾಧ್ಯವಿಲ್ಲ. ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮದೇವರು ಅಗ್ನಿ ಯಾಗಕ್ಕಾಗಿ ಸರಿಯಾದ ಸ್ಥಳವನ್ನು ಹುಡುಕುತ್ತಿದ್ದರು. ಆ ಸಮಯದಲ್ಲಿ ಅವರ ಕೈಯಿಂದ ಕಮಲದ ಹೂವು ಭೂಮಿಯ ಮೇಲೆ ಬಿದ್ದಿತು. ಕಮಲವು ಬಿದ್ದ ಸ್ಥಳದಲ್ಲಿ ಜಲಪಾತವು ರೂಪುಗೊಂಡಿತು. ಕಮಲ ಬಿದ್ದ ಸ್ಥಳವೇ ಈಗಿನ ಪುಷ್ಕರ್ ಜಿಲ್ಲೆಯಲ್ಲಿರುವ ಬ್ರಹ್ಮನ ದೇವಸ್ಥಾನವೆಂದು ಹೇಳಲಾಗುತ್ತದೆ. ಬ್ರಹ್ಮ ಅದೇ ಸ್ಥಳದಲ್ಲಿ ಅಗ್ನಿ ಯಾಗವನ್ನು ಮಾಡಲು ನಿರ್ಧರಿಸಿದರು. ಬ್ರಹ್ಮದೇವರ ಪತ್ನಿಯು ಯಾಗಕ್ಕೆ ಅವರೊಂದಿಗೆ ಇರಬೇಕಾಗಿತ್ತು, ಆದರೆ ಅವರ ಪತ್ನಿ ದೇವಿ ಸಾವಿತ್ರಿ ಇರಲಿಲ್ಲ ಮತ್ತು ಶುಭ ಮುಹೂರ್ತವು ಮೀರಿ ಹೋಗುವುದನ್ನು ಕಂಡ ಬ್ರಹ್ಮದೇವರು ನಂದಿಯ ಮುಖದಿಂದ ಗಾಯತ್ರಿಯನ್ನು ಸೃಷ್ಟಿಸಿ ವಿವಾಹವಾದರು ಮತ್ತು ಅವಳೊಂದಿಗೆ ಯಾಗವನ್ನು ಮಾಡಿದರು. ಈ ಸುದ್ದಿಯು ಸಾವಿತ್ರಿ ದೇವಿಗೆ ತಲುಪಿದಾಗ ಅವರು ತುಂಬಾ ಕೋಪಗೊಂಡು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮನನ್ನು ಬ್ರಹ್ಮಾಂಡದಲ್ಲಿ ಎಲ್ಲಿಯೂ ಪೂಜಿಸಲ್ಪಡುವುದಿಲ್ಲ ಎಂದು ಶಾಪ ನೀಡಿದರು. ಆದರೆ ದೇವತೆಗಳ ಕ್ಷಮೆಯಾಚನೆಯ ನಂತರ ಪುಷ್ಕರವನ್ನು ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲಿಯೂ ಬ್ರಹ್ಮದೇವನ ದೇವಾಲಯ ಇರುವುದಿಲ್ಲ ಮತ್ತು ಪೂಜಿಸುವುದಿಲ್ಲ. ಯಾರಾದರೂ ಬೇರೆ ಸ್ಥಳದಲ್ಲಿ ಬ್ರಹ್ಮನ ದೇವಾಲಯ ನಿರ್ಮಿಸಿ